ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಶುರು ಮಾಡ್ತಿರೋದೇ ಲೇಟಾಗಿ. ಟೈಮ್ ಬಂದು 10:30 ಆಗಿದೆ. ಇವತ್ತು ರೀಸನ್ ಏನಂದರೆ, ನಿನ್ನೆ ಚಿಕ್ಕಮ್ಮನ ಮನೆಗೆ ಹೋಗಿದ್ನಲ್ವಾ, ಚಿಕ್ಕಮ್ಮನ ಮನೆಯಿಂದ ಬಂದಾಗ ರಾತ್ರಿ ಲೇಟಾಗಿ ಹೋಗ್ಬಿಟ್ಟಿತ್ತು, 10:30 ಆಗಿತ್ತು. ಸೊ ಹಾಗಾಗಿ ಬಂದು ಅಮ್ಮಗೆ ಊಟ ಇಟ್ಬಿಟ್ಟು ಗಂಜಿ ಮಾಡಿ ಎತ್ತಿಟ್ಬಿಟ್ಟು ಸೊ ಮಲ್ಗೋ ಅಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಹಾಗಾಗಿ ರಾತ್ರಿ ಯಾವ ಕೆಲಸನೂ ಮಾಡಲಿಲ್ಲ. ನಾನು ಬಂದು ಪಾತ್ರೆ ವಾಶ್ ಮಾಡೋದಾಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು ಯಾವುದೂ ಮಾಡಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆಗೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು. ಇವತ್ತು ಲೇಟಾಗಿ ಶುರು ಮಾಡಿದೆ ವ್ಲಾಗ್ನ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಸೋಮವಾರದ ವ್ಲಾಗ್ ಆಗಿರುತ್ತೆ. ಶುರು ಮಾಡಿದ್ದು ಲೇಟ್ ಆಯಿತು. ಪಾತ್ರೆ ಇತ್ತು, ತುಂಬ ಪಾತ್ರೆ ಎಲ್ಲ ವಾಶ್ ಮಾಡಿ, ಮನೆ ಗುಡಿಸಿ, ಮನೆ ಒರೆಸಿ, ಗೊತ್ತಲ್ವಾ ಮನೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ. ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ವ್ಲಾಗ್ನ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇವತ್ತು ಬಟ್ಟೆ ಇತ್ತು ವಾಶ್ ಮಾಡಿದ್ದು ನಿನ್ನೆ, ಅದು ಕೂಡ ತೊಗೊಂಡು ಅದು ಕೋಲ್ಡ್ ಮಾಡಿಟ್ಟು ಈ ಥರ ಸೊ ಎಕ್ಸೆಟ್ರಾ ಕೆಲಸಗಳು ಶುರುವಾಗೋಯಿತು. ಸ್ನಾನ ಮುಗಿಸ್ಕೊಂಡು ವ್ಲಾಗ್ನ ಶುರು ಮಾಡುವಷ್ಟೊತ್ತಿಗೆ 10:30 ಆಯಿತು. ಇನ್ನೂ ಪೂಜೆ ಕೂಡ ಆಗಿಲ್ಲ, ಟಿಫನ್ ಕೂಡ ಆಗಿಲ್ಲ. ಪೂಜೆ ಮಾಡಬೇಕು, ಟಿಫನ್ ಮಾಡಬೇಕು. ಸೊ ಅದಾದಮೇಲೆ ಡೈರೆಕ್ಟಾಗಿ ರಾಗಿ ಗಂಜಿ ರೆಸಿಪಿ ಕೂಡ ಶೂಟ್ ಮಾಡಬೇಕು, ಪೌಡರ್ ರೆಸಿಪಿ. ಹಾಗಾಗಿನೇ ಇವತ್ತು ಒಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದಾಯಿತು. ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಟೈಮ್ ಸಿಕ್ಕಿದ್ರೆ ಫುಲ್ಲಾಗಿ ವೀಡಿಯೋಸ್ನ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಯೂಟ್ಯೂಬಲ್ಲಿ ಒಂದು ಸಣ್ಣ ಯೂಟ್ಯೂಬರ್ ಆಗಬೇಕನ್ನೋ ಆಸೆ ಇರೋದ್ರಿಂದ ರಿಕ್ವೆಸ್ಟ್ ಮಾಡ್ತೀನಿ. ಅದಾದಮೇಲೆ ಅಮ್ಮಗೂ ಕೂಡ ಊಟ ಆಗಿದೆ ಇವತ್ತು. ಅವಳಿಗೆ 9 ಗಂಟೆಗೆ ಊಟ ಕೊಟ್ಟು ಆಮೇಲೆ ವ್ಲಾಗ್ನ ಶುರು ಮಾಡಿಕೊಂಡೆ. ಕೆಲಸಗಳು ಮಾಡಿಕೊಂಡು ವ್ಲಾಗ್ನ ಶುರು ಮಾಡ್ಕೊಂಡಿದ್ದು. ಅವ್ಳದ್ದು ಊಟ ಆಗಿದೆ, ನಂದು ಇನ್ನೂ ಟಿಫನ್ ಆಗಿಲ್ಲ, ಮಾಡಬೇಕು. ಇವತ್ತಿನ ವಿಡಿಯೋಸ್ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೋಡೋಣ ಬನ್ನಿ ನನ್ನ ವಿಡಿಯೋ ಹೇಗಿರುತ್ತೆ ಇವತ್ತಿನ ದಿನಚರಿ ಅಂತ. ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ಫುಲ್ಲಾಗಿ ಟೈಮ್ ಸಿಕ್ಕರೆ ಫುಲ್ಫುಲ್ಲಾಗಿ ವೀಡಿಯೋಸ್ನ ನೋಡಿ. ಇವತ್ತು ರಾಗಿ ಗಂಜಿ ರೆಸಿಪಿ ಕೂಡ ಶೂಟ್ ಮಾಡ್ಕೊತೀನಿ, ಅದು ಕೂಡ ಶೇರ್ ಮಾಡ್ತೀನಿ, ಆಯಿತಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಿಚನ್ ಕ್ಲೀನಾಗಿತ್ತಂದರೆ ಯಾವ ಕೆಲಸ ಮಾಡೋಕ್ಕಾದ್ರೂ ಮನಸ್ಸು ಬರುತ್ತೆ. ಕಿಚನ್ ನೀಟಿಲ್ಲ ಅಂದರೆ ನಿಜವಾಗ್ಲೂ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ ಅಂತಲೇ ಹೇಳ್ಬೋದು. ಕಿಚನ್ ಯಾವಾಗ ಕ್ಲೀನಾಗಿರಬೇಕು, ಯಾವ ಅಡುಗೆ ಬೇಕಾದರೂ ಮಾಡಿಬಿಡ್ಬೋದು ಕಿಚನ್ ನೀಟಾಗಿತ್ತಂದರೆ. ಹಾಗಾಗಿ ಕಿಚನ್ ನೋಡಿ ಫುಲ್ಲು ಕ್ಲೀನಾಗಿದೆ. ಒಂದು ಕಡೆ ಉಪ್ಸಾರಿದೆ, ಆ ಕಡೆ ಪಾತ್ರೆಯಲ್ಲಿ ಅದರಲ್ಲಿ ಉಪ್ಸಾರಿದೆ, ಇದರಲ್ಲಿ ರಾಗಿ ಗಂಜಿ ಇದೆ. ಇವಾಗ ನಾನು ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿದ್ಬಿಟ್ಟು ಕಾಳು ಅದೇ ರಾಗಿ ಗಂಜಿ ಪೌಡರ್ಗೆ ಉರಿಲಿಕ್ಕೆ ಅಂದ್ಬಿಟ್ಟು ಪಾನ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ರೈಸ್ ಕೂಡ ಇಡಬೇಕು, ಇನ್ನೂ ಇಟ್ಟಿಲ್ಲ. ರಾಗಿ ಗಂಜಿ ಅಪ್ಪು ಬರೋದು ಲೇಟಾಗಿ ಹೋಗುತ್ತೆ. ಚಿತ್ರಾನ್ನದ ಗೊಜ್ಜು ಕಲಿಸಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಸ್ಟವ್ ಎಷ್ಟು ಮಿಂಚೋ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಕ್ಲೀನ್ ಮಾಡಿಕೊಂಡು ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹಾಕಿದ್ರೆ ಸ್ಟವ್ ನೋಡಲಿಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಇವಾಗ ರಾಗಿ ಗಂಜಿ ಕುಡ್ಕೊತ ವ್ಲಾಗ್ನ ಶುರು ಮಾಡ್ಕೊತೀನಿ. ಫ್ರೆಂಡ್ಸ್, ಈ ರಾಗಿ ಗಂಜಿ ದೇಹಕ್ಕೆ ಎಷ್ಟು ತಂಪಂದರೆ ಅಷ್ಟು ತಂಪು ಕೊಡುತ್ತೆ. ಬಾಡಿಗೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಹಾಗಾಗಿ ದಿನನಿತ್ಯ ಒಂದು ಗ್ಲಾಸ್ ತೊಗೊಳೋದ್ರಿಂದ ಪ್ರೆಗ್ನೆಂಟ್ ಇರೋರಿಗೆ ಹೀಟ್ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ತೊಗೊತೀನಿ, ಅಂದರೆ ಜಾಸ್ತಿ ತೊಗೊಳ್ಳಲ್ಲ, ಶೀತ ಆಗ್ಬೋದೇನೋ ಅನ್ನೋ ಬಯಕೆ ಜಾಸ್ತಿ ತೊಗೊಳ್ಳಲ್ಲ. ಒಂದು ಗ್ಲಾಸ್, ಒಂದು 1/4 ಲೀಟರ್ ಹಿಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊತೀನಿ. ಅದಾದಮೇಲೆ ಒಂದು 11:30 12 ಗಂಟೆ ಈ ಥರ ಟಿಫನ್ ಮಾಡ್ಕೊತೀನಿ. ಇವತ್ತು ಸೇಮ್ ಅದೇ ರೀತಿ ಒಂದು ಗ್ಲಾಸ್ ರಾಗಿ ಗಂಜಿ ತಗೊಳ್ತಾ ಇದ್ದೀನಿ. ಬಾಡಿಗೆ ತುಂಬಾ ತಂಪು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ತಂಪಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ರಾಗಿ ಗಂಜಿ ಪೌಡರ್ನ ರೆಡಿ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ, ಹೆಸ್ರು ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೆಸ್ರು ಕಾಳು ಬಾಡಿಗೆ ತುಂಬಾ ತಂಪು,
ತುಂಬ ಅಂದರೆ ತುಂಬಾ ತಂಪು. ನಾನು ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ, ಸರಿನಾ? ಇದೇ ಗ್ಲಾಸ್ ಮೆಜರ್ಮೆಂಟಲ್ಲೇ ನಾನು ಹೇಳ್ತೀನಿ ಇವಾಗ. ಆ ಗ್ಲಾಸಲ್ಲಿ 1 ಗ್ಲಾಸು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ನೀಟಾಗಿ ಆರಿಸಿ ಎತ್ತಿಟ್ಟಿದ್ದೀನಿ ಹೆಸ್ರು ಕಾಳು. 1 ಗ್ಲಾಸ್ ಹೆಸ್ರು ಕಾಳು. ಆದಷ್ಟು ನಿಮಗೆ ಬಿಸಿಲು ಚೆನ್ನಾಗಿ ಸಿಗುತ್ತೆ ಅಂದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಬಿಸಿಲು ಅವಶ್ಯಕತೆ ಸ್ವಲ್ಪ ಕಮ್ಮಿ ಇದೆ. ಅದಾದಮೇಲೆ ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ. ನೋಡಿ, 1 ಗ್ಲಾಸ್, ಅದು ರಾಗಿ ಕೂಡ ನೀಟಾಗಿ ಆರಿಸಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಸೇಮು ಜೋಳ, 1 ಗ್ಲಾಸ್ ಜೋಳ ತೊಗೊಂಡಿದ್ದೀನಿ. 2 ಗ್ಲಾಸು ಬಾರ್ಲೆ. ಇದು ಬಾಡಿಗೆ ತುಂಬಾ ತಂಪು. ಬಾರ್ಲೆ ಬಾಡಿಗೆ ಎಷ್ಟು ತಂಪು ಅಂದರೆ ತುಂಬಾ ತಂಪು. ಇದು ನಿಮಗೆ ಅಂಗಡಿಯಲ್ಲಿ ಸಿಕ್ಕಿಲ್ಲ, ಸಪೋಸ್ ರೇಷನ್ ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. 2 ಗ್ಲಾಸ್ ಬಾರ್ಲೆ ತೊಗೊಂಡಿದ್ದೀನಿ. ಅದಾದಮೇಲೆ 1 ಗ್ಲಾಸು ಮೈಸೂರು ದಾಲ್, 1 ಗ್ಲಾಸ್ ಮೈಸೂರು ದಾಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಅರ್ಧ ಗ್ಲಾಸ್ ಕಡಲೆಬೇಳೆ, 1 ಸ್ಪೂನು ಮೆಂತ್ಯ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ತೊಗರಿಬೇಳೆ ಕೂಡ 1 ಗ್ಲಾಸ್, ಇದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ತೊಗರಿಬೇಳೆ ಕೂಡ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ. ತೊಗರಿಬೇಳೆ ತುಂಬ ಚೆನ್ನಾಗಿದೆ, ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿದೆ. ಇದು ಡಿಮಾರ್ಟಲ್ಲಿ ತಂದಿದ್ದು ತೊಗರಿಬೇಳೆ. ಸೊ ಇಷ್ಟನ್ನು ಕೂಡ ನಮಗೆ ರೋಮ ಯಾವ ಥರ ಬರಬೇಕು ಸ್ಮೆಲ್ ಅಂದರೆ, ಮನೆ ಒಳಗಡೆ ಉರಿತಾ ಇದ್ದರೆ ಅದ್ರ ಸ್ಮೆಲ್ಲು ನೆಕ್ಸ್ಟ್ ಲೆವೆಲ್ ಇರಬೇಕು. ಆ ಥರ ಬಂದ್ರೇ ರಾಗಿ ಗಂಜಿ ಪೌಡರ್ ಟೇಸ್ಟ್ ಬರೋದು. ಇವಾಗ ಇದನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಹುರ್ಕೊಂಬರ್ಬೇಕು ಫ್ರೆಂಡ್ಸ್. ಯಾವ ಥರ ಅಂದರೆ, ನಾನು ಉರಿತೀನಿ, ಕಲರ್ ಫುಲ್ಲು ಚೇಂಜ್ ಆಗೋಗುತ್ತೆ. ಇವಾಗ ಒಂದು ಹೆಸ್ರು ತೊಗರಿಬೇಳೆ ಹುರಿದೆ ಅಂತ ಇಟ್ಕೊಳ್ಳಿ, ತೊಗರಿಬೇಳೆ ಕಲರ್ ಫುಲ್ಲು ಚೇಂಜ್ ಆಗುತ್ತೆ. ಅಷ್ಟು ನೀಟಾಗಿ ಹುರ್ಕೊಂಡು ಬರಬೇಕು ತೊಗರಿಬೇಳೆ. ಈಗ ನಾನೇನೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ ಅಷ್ಟನ್ನು ನೀಟಾಗಿ ಹುರ್ಕೊಂಡು ಬರೋಣ. ಯಾವ ಥರ ಅಂದರೆ ಸ್ಮೆಲ್ಲು ಘಮ್ ಅಂತ ಬರಬೇಕು. ಮನೆ ಒಳಗಡೆ ಯಾವ ಥರ ತುಂಬ ಘಮ ಘಮ ಅಂತ ಬರಬೇಕು, ಆ ಥರ ಸ್ಮೆಲ್ ಬರೋ ಥರ ಹುರ್ಕೊಂಡು ಬರೋಣ. ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಆಗಿದೆ ಅಂತ. ಇವಾಗ ಇಷ್ಟನ್ನು ಹುರ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಕಿಚನ್ ಕ್ಲೀನ್ ಮಾಡಿರೋದಕ್ಕೆ ಎಷ್ಟೋ ಸಮಾಧಾನ ಇದೆ ನನಗೆ ಇವತ್ತು. ಫ್ರೆಂಡ್ಸ್, ಇವಾಗ ಪಾನ ಇಟ್ಕೊಂಡು ಪಾನ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಮೊದಲಿಗೆ ತೊಗರಿಬೇಳೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ದಾಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಕ್ಲೀನಾಗಿ ನಾವು ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಪೌಡರ್ ಟೇಸ್ಟ್ ಬರುತ್ತೆ. ಒಂದೊಂದಾಗಿ ಹುರ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿದ್ರೆ ನಾವು ಟೇಸ್ಟ್ನ ಕಳ್ಕೊಂಡು ಬಿಡ್ತೀವಿ. ಒಟ್ಟಿಗೆ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಹುರಿಬಾರ್ದು, ಒಂದೊಂದಾಗಿಯೇ ಹುರ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಇದೆಲ್ಲ ಹುರಿಬೇಕಾದ್ರೆ ಯಾವುದೇ ಥರ ಆಯಿಲ್ ಸೇರಿಸೋ ಅವಶ್ಯಕತೆ ಇಲ್ಲ. ಎಣ್ಣೆ ಈ ಥರ ಎಲ್ಲ ಸೇರಿಸಿ ಹುರಿಯೋದ್ರಿಂದ ಬೇಗ ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ, ಪೌಡರ್ ಬೇಗ ಕೆಟ್ಟೋಗುತ್ತೆ. ಇದನ್ನು ಆಚೆ ಇಟ್ಕೊಂಡ್ರು 2 ತಿಂಗಳು, ಆಚೆ ಇಟ್ಕೊಂಡು 2 ರಿಂದ 3 ತಿಂಗಳು ಯೂಸ್ ಮಾಡ್ಬೋದು. ಅದೇ ನಾವು ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಯೂಸ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಸೀಸೋದು ಬೇಡ, ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಹೊರತು ಸೀಸೋದು ಬೇಡ. ಸೀಸಿದ್ರೆ ಪುಡಿ ಟೇಸ್ಟ್ ಬರಲ್ಲ, ಒಂಥರ ಕರ್ಕಲು ಥರ ಟೇಸ್ಟ್ ಆಗೋಗ್ಬಿಡುತ್ತೆ. ಹಂಗಾಗಿ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ತೊಗರಿಬೇಳೆ ಚೆನ್ನಾಗಾಗಿದೆ, ಇನ್ನು ಹುರಿಯೋ ಅವಶ್ಯಕತೆ ಇಲ್ಲ. ನಾನು ನೋಡ್ತಾ ಇರ್ಬೋದು, ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡೆ ಗ್ಯಾಸ್ ಉರಿತಾ ಇರೋದು. ಉರಿ ಜೋರಾಗಿ ಇಟ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಉರಿತಾ ಇಲ್ಲ. ಫ್ರೆಂಡ್ಸ್, ತೊಗರಿಬೇಳೆ ಆಗಿದೆ, ಈಗ ಎತ್ಕೊಬಿಡೋಣ. ಫ್ರೆಂಡ್ಸ್, ಅದಾದಮೇಲೆ ಇವಾಗ ಮೈಸೂರು ದಾಲ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸೇಮ್ ಪ್ರೊಸೀಜರಲ್ಲೇ ಮೈಸೂರು ದಾಲ್ನೂ ಕೂಡ ಹುರ್ಕೋಬೇಕು. ಸೇಮ್ ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಸೀಸೋದು ಬೇಡ. ಸೇಮ್ ಪ್ರೊಸೀಜರಲ್ಲಿ ಮೈಸೂರು ದಾಲ್ನೂ ಕೂಡ ಹುರ್ಕೊಂಡು ಬರ್ತೀನಿ.
ಫ್ರೆಂಡ್ಸ್, ಮೈಸೂರು ದಾಲ್ ಬಂದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಕೈ ಬಿಡ್ದಂಗೆ ಉರಿತಾ ಇದ್ರಷ್ಟೇ ಮೈಸೂರು ದಾಲು ಏನಾಗಲ್ಲ. ಇಲ್ಲಾಂದರೆ ಕೈ ಬಿಟ್ಟರೆ ಇದು ತೆಳಪಿರುತ್ತಲ್ವ ಬೇಳೆ, ಹಂಗಾಗಿ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಕೈ ಬಿಡ್ದಿರೆ ಹಂಗೆ ಹುರ್ಕೋಬೇಕು. ಫ್ರೆಂಡ್ಸ್, ಮಸೂರ್ ದಾಲ್ ಕೂಡ ಹುರಿದಾಗಿದೆ. ಮಸೂರ್ ದಾಲ್ಗೆ ಮೈಸೂರು ದಾಲ್ ಅಂತಲೂ ಅಂತಾರೆ, ಮಸೂರ್ ದಾಲ್ ಅಂತಲೂ ಅಂತಾರೆ, ಕನ್ಫ್ಯೂಸ್ ಆಗಬೇಡಿ. ಅದಾದಮೇಲೆ ಇವಾಗ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. ಹೆಸರು ಕಾಳು ಸೇಮ್ ಪ್ರೊಸೀಜರೇ, ರೋಮ ಬರೋ ಥರ ಗಮ್ ಅನ್ನೋ ಥರ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಬಂದುಬಿಡ್ತೀನಿ. ಹೆಸರು ಕಾಳನ್ನು ಕೂಡ ಒಂದೊಂದಾಗಿ ನಾನು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ತುಂಬ ಫುಲ್ಲು ಆರಿ ತಣ್ಣಗಾದ್ಮೇಲೆ ನಾವು ಮಿಷಿನ್ ಮಾಡಿಸೋದು ಇಲ್ಲ ಮಿಕ್ಸಿಗೆ ಹಾಕೊಳ್ಳೋದು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಪೌಡರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹೆಸರು ಕಾಳು ಹುರಿಬೇಕಾದ್ರೆ ಚಿಟಪಟ ಚಿಟಪಟ ಅಂತ ಸೌಂಡ್ ಬರುತ್ತೆ. ಚಿಟಪಟ ಅಂತ ಸೌಂಡ್ ಬಂದರೆ ಹೆಸರು ಕಾಳು ಆಗಿದೆ ಅಂತ. ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಅದಾದಮೇಲೆ ಅರ್ಧ ಕಪ್ಪು ಕಡಲೆಬೇಳೆ ಏನು ತೆಗ್ದಿಕ್ಕಿದ್ದೆ ಅದನ್ನು ಕೂಡ ಹುರ್ಕೊಂಡು ಬರ್ತೀನಿ. ಸೇಮ್ ಪ್ರೊಸೀಜರಲ್ಲೇ ಹುರ್ಕೋಬೇಕು. ಕೆಂಪಗಾಗೋವರೆಗೂ ಹುರ್ಕೊಂಡು ಬರೋಣ. ಇದು ಕೂಡ ಫ್ರೆಂಡ್ಸ್, ಕಡಲೆಬೇಳೆ ಕೂಡ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಸೊ ಇದಾದಮೇಲೆ ಬೇರೆ ಹುರ್ಕೊತೀನಿ. ಫ್ರೆಂಡ್ಸ್, ಅದಾದಮೇಲೆ ಜೀರಿಗೆ ಮೆಣಸು ಹುರ್ಕೊತಾ ಇದ್ದೀನಿ. ಎರಡು ಒಟ್ಟಿಗೆ ಹಾಕ್ಕೊಂಡು ಹುರ್ಕೊತೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು ಇದು. ಫ್ರೆಂಡ್ಸ್, ಅದಾದಮೇಲೆ ಮೆಂತ್ಯ, ಇದೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಇದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊತೀನಿ. ಫ್ರೆಂಡ್ಸ್, ನಾನಿಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ಕೊತಾ ಇದ್ದೀನಿ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇಲ್ಲ. ನೀವು ಬೇಕಾದರೆ ಕ್ವಾಂಟಿಟಿ ಜನ ಜಾಸ್ತಿ ಇದ್ದು ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ರೀಸನ್ ಏನಂದರೆ ನಮಗೆ ಒಂದೇನೇ 1-2 ತಿಂಗಳು ಬರುತ್ತೆ. ಒಂದೊಂದು ದಿವಸ ತೊಗೊಳ್ಳಲ್ಲ, ಒಂದೊಂದು ದಿವಸ ತೊಗೊತೀವಿ. ಹಿಂಗಿರೋದ್ರಿಂದ ಸಮ್ಟೈಮ್ ಒಂದೊಂದು ದಿವಸ ಮಿಸ್ ಆಗಿಬಿಡುತ್ತೆ. ಆದ್ದರಿಂದ 2 ತಿಂಗಳಂತೂ ಕಂಪಲ್ಸರಿ ಬರುತ್ತೆ. ನಾನು ಕ್ವಾಂಟಿಟಿ ಕಮ್ಮಿಯಲ್ಲೇ ಮಾಡ್ತಾ ಇರೋದು. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನೋಡಿ, ಈ ಕಡೆ ಹುರಿದಿರೋ ಪದಾರ್ಥಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಹುರಿಯೋದು ಬಾರ್ಲೆ ಯಾಕಂದರೆ ಟೈಮ್ ಕೊಟ್ಟು ಸ್ಲಿಮ್ ಉರಿಯಲ್ಲೇ ಹುರ್ಕೋಬೇಕು. ಹಂಗಾಗಿ ಕೊನೆಯಲ್ಲಿ ಹುರಿಯೋದು ಬಾರ್ಲೆ. ಮೊದಲಿಗೆ ಎಲ್ಲನೂ ಹುರ್ಕೊಂಡು ಒಂದು ಕಡೆ ಇಟ್ಕೊಂಡು ಲಾಸ್ಟಿಗೆ ಬಾರ್ಲೆ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅಕ್ಕಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ನಾನಿಲ್ಲಿ ತೊಗೊಂಡ್ರೆ ಡಿಪೋ ಅಕ್ಕಿನೇ, ನೀವು ಅಂಗಡಿ ಅಕ್ಕಿ ಬೇಕಾದರೂ ತೊಗೋಬೋದು. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೀಟಾಗಿ. ಘಮ 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 ಅಂತಿದೆ, ಆ ಥರ ಹುರ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಿದೆ ಅಕ್ಕಿದು. ಫ್ರೆಂಡ್ಸ್, ಇಲ್ಲಿ ನಾನು 1 ಗ್ಲಾಸ್ನ ರಾಗಿನೂ ಕೂಡ ಕ್ಲೀನ್ ಮಾಡಿರೋ ರಾಗಿ ಕೂಡ ತೊಗೊಂಡು ಅದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಬೇಗ ಆಗೋ ಐಟಮ್ನ ಫಸ್ಟೇ ಹುರ್ಕೊಬಿಟ್ಟಿದ್ದೀನಿ. ಇವೆಲ್ಲ ನಿಧಾನ ಸ್ವಲ್ಪ. ರಾಗಿ ಆಗ್ಬೋದು, ಅಕ್ಕಿ ಆಗ್ಬೋದು, ಜೋಳ ಆಗ್ಬೋದು, ಬಾರ್ಲಿ ಆಗ್ಬೋದು, ಇವೆಲ್ಲ ತುಂಬ ನಿಧಾನ, ಅಂದರೆ ಜಾಸ್ತಿ ಹೊತ್ತು ಹುರಿಬೇಕು. ಹಾಗಾಗಿ ಇವನ್ನೆಲ್ಲ ಲಾಸ್ಟಿಗೆ ಹುರ್ಕೊತಾ ಇದ್ದೀನಿ. ಇವಾಗ ಜೋಳ ಕೂಡ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಫೈನಲ್ಲಾಗಿ ಬಾರ್ಲೆ ಹುರ್ಕೊತಾ ಇದ್ದೀನಿ. ಲಾಸ್ಟಿಗೆ ಬಾರ್ಲೆ ಹುರ್ಕೋತಾ ಇರೋದು. ಏನು 2 ಗ್ಲಾಸ್ ತೆಗೆದಿದೆ ಬಾರ್ಲೆ, ಅದು ಕೂಡ ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಫೈನಲ್ಗೆ ಬಾರ್ಲೆ ಹುರ್ಕೋತಾ ಇದ್ದೀನಿ. ಬಾರ್ಲೆ ಕೆಂಪಾಗಬೇಕು, ಇದು ಟೈಮ್ ಹಿಡಿಯುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡೆ ಬಾರ್ಲೆ ಹುರ್ಕೋಬೇಕು. ಲಾಸ್ಟಿಗೆ ಬಾರ್ಲೆ ಹುರ್ಕೋತಾ ಇರೋದು. ಫ್ರೆಂಡ್ಸ್, ಈ ಬಾರ್ಲೆ ಇದೆಯಲ್ಲ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಬರೀ ಈ ಬಾರ್ಲೆನ ಬೇಯಿಸಿ ಕೂಡ ಗಂಜಿ ಮಾಡ್ಕೋಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹಳೆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಬೇಕಂದ್ರೆ. ಬಾಡಿಗೆ ತುಂಬಾ ತಂಪು ಕೊಡುತ್ತೆ. ಇದು ಹುರಿಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಲಾಸ್ಟಿಗೆ ಹುರ್ಕೋತಾ ಇರೋದು. ಓಯ್ ಅಮ್ಮ, ಆರಾಮ ಬಂದಿದ್ದು ಅಪ್ಪನಾ? ಹೊಡಿತಾ ಅಪ್ಪ? ಸಾರ್ವಿ, ಏಯ್
ಇಲ್ಲಿ ಅಲ್ಲಿ 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 ಸಿ ಲ್ಯಾಪ್ಟಾಪ್ ಆಫ್ ಆಯ್ತಾ ಇಲ್ಲ ಅಮ್ಮೋ ವಾರಮ್ಮ ಹೊಡೆದಿದ್ದು ನಿನ್ನ ಹಾ ಬಂಗಾರಿ ಏಯ್ ಮಾಡಿಸ್ಬೇಕು ಇವತ್ತು ಇಷ್ಟೊತ್ತಾಗೇ ಹೋಯ್ತಪ್ಪ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಎಲ್ಲನೂ ನೀಟಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಎಷ್ಟು ತಣ್ಣಗಾಗಬೇಕಂದ್ರೆ ಇದರಲ್ಲಿ ಬಿಸಿ ಅಂಶ ಇರಲೇಬಾರ್ದು, ಅಷ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನಾನೊಂದು 2 hours ಬಿಟ್ಬಿಡ್ತೀನಿ, ಆಮೇಲೆ ಪೌಡ್ರ್ ಮಾಡ್ತೀನಿ. ಮಿಷಿನಿಗೆ ಕೊಡೋದು ಇಲ್ಲ ಪೌಡ್ರ್ ಮನೆಯಲ್ಲೇ ಮಾಡೋದು ಗೊತ್ತಿಲ್ಲ, ಅಪ್ಪು ಕೇಳ್ತೀನಿ. ಇದನ್ನು ಫುಲ್ಲಾಗಿ ತಣ್ಣಗಾಗಿ ಬಿಟ್ಬಿಡೋಣ. ಇನ್ನೊಂದು ಕಡೆ ಫ್ರೆಂಡ್ಸ್, ಟಿಫನ್ಗೆ ಬೆಳಗ್ಗೆ ರಾಗಿ ಗಂಜಿ ಕುಡ್ದಿದ್ನಲ್ವಾ, ಇವಾಗ ರೈಸ್ಗೆ ಇಟ್ಕೊಂಡಿದ್ದೀನಿ. ಅಪ್ಪು ಕೂಡ ಬಂದಿದ್ದರು, ನಾನು ರೈಸೇ ಮಾಡಿರಲಿಲ್ಲ, ಹಾಗಾಗಿ ಅವರು ಏನು ಗಂಜಿ ಕುಡಿದ್ಬಿಟ್ಟೆ ಹೋದರು. ಮಧ್ಯಾಹ್ನ ಬರ್ತೀನಿ ಲಂಚಿಗೆ ಮಾಡ್ಕೊ ಅಂತ. ಸೊ ಇನ್ನೊಂದು ಸ್ವಲ್ಪ ಉಳಿದಿದೆ ಇಲ್ಲಿ ಹುರಿದಿದ್ದು, ಅದು ಕೂಡ ಈ ಕಡೆ ಜಾಗ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಲಂಚ್ 12 ಗಂಟೆ 12:15 ಆಗಿಬಿಟ್ಟಿದೆ. ಲಂಚ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿರುತ್ತೆ. ಆಮೇಲೆ ಸಿಗ್ತೀನಿ, ಆಯಿತಾ? ಅಮ್ಮ ಫ್ರೆಂಡ್ಸ್, ನಮ್ಮ ಅಮ್ಮಗೆ ರಾತ್ರಿ ಅವರಪ್ಪ ತಲೆ ಬಾಚಿಸ್ಕೊಳ್ಳಲ್ಲ ಅಂತ ಬೈದಿದ್ರು. ಇವತ್ತು ಬೆಳಗ್ಗೆಯಿಂದ ಮಂಕಾಗ್ಬಿಟ್ಟವಳ, ಬೈದ್ರು ಅನ್ನೋದು ಫುಲ್ಲು ಮಂಕಾಗ್ಬಿಟ್ಟು ಎಷ್ಟು ಕರೆದ್ರೂ ಬರಲ್ಲ, ಮಾತಾಡ್ಸಿದ್ರು ಬರಲ್ಲ, ಆ ಥರ ಆಗ್ಬಿಟ್ಟಿದ್ದಾಳೆ. ಅಮ್ಮು ಅಮ್ಮು ಓನಮ್ಮ ಆರೋಗಿನಿ, ನಿನ್ನ ಓನ್ ಅಂದ್ರೋಗಿನಿ. ಫ್ರೆಂಡ್ಸ್, ಎಷ್ಟು ಮುಗ್ದೆ ಗೊತ್ತಾ ಅವಳು. ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿದು ಎಲ್ಲ ಮಾಡಿ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನಿಂತ್ಕೊಂಡೇ ಇದ್ದರೆ ಫುಲ್ಲು ಕಾಲು ಪೇಯ್ನ್ ಬರ್ತಿದೆ, ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಬಂದೆ ಇವಾಗ ಕುತ್ಕೊಳ್ಳಿಕ್ಕೆ. ಅಪ್ಪು ಕೂಡ ಬಂದಿದ್ದರು ಟಿಫನ್ಗೆ ಅಂತ ಬಂದಿದ್ರು. ನಾನು ಇನ್ನೂ ಟಿಫನ್ ಏನು ಮಾಡೇ ಇರಲಿಲ್ಲ. ಸರಿ, ರಾಗಿ ಗಂಜಿ ಕೊಟ್ಬಿಟ್ಟು ಮಧ್ಯಾಹ್ನ ಲಂಚಿಗೆ ಬಂದ್ಬಿಡಪ್ಪು, ಟೈಮ್ ಆಗೋಗ್ಬಿಟ್ಟಿದೆ. ಇವಾಗ ರೈಸ್ಗೆ ಇಟ್ಟಿದ್ದೀನಿ, ನೀನು ರೈಸ್ಗೆ ಹೋಗೋವರೆಗೂ ಇರಲ್ಲ ಅಂತ ಹೇಳ್ಬಿಟ್ಟು ಅಪ್ಪು ಕಳಿಸ್ಕೊಟ್ಟೆ. ಅಪ್ಪು ಹೋದ್ಮೇಲೆ ಪುನಃ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ. ಫ್ರೆಂಡ್ಸ್, ನಾನು ಎಲ್ಲ ಬಾರ್ಲಿ ಅದೆಲ್ಲ ಉರಿಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಅಪ್ಪು ಹೋದ್ಮೇಲೆ ವ್ಲಾಗ್ನ ಶುರು ಮಾಡಿಕೊಂಡೆ. ಅದಕ್ಕೆ ಒಂದು 2 hours ಆರಕ್ಕೆ ಬಿಟ್ಬಿಟ್ಟು ನಾನು ಒಂದು 2 hours ರೆಸ್ಟ್ ಮಾಡ್ತೀನಿ. ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತೈತೆ ಯಾಕೋ. 2 hours ರೆಸ್ಟ್ ಮಾಡಿಬಿಟ್ಟು ಬಂದು ಅದನ್ನು ಮಿಷಿನ್ ಮಾಡಿಸೋದು ಇಲ್ಲ ನಾನೇ ಪೌಡ್ರ್ ಮಾಡೋದು ಗೊತ್ತಿಲ್ಲ. ನಾನು ಇಷ್ಟು ಮಾಡ್ತಾ ಇರಲಿಲ್ಲ ಕ್ವಾಂಟಿಟಿ, ಇದಕ್ಕಿಂತ ಕಮ್ಮಿನೇ ಕ್ವಾಂಟಿಟಿ ಮಾಡ್ತಾ ಇದ್ದು. ಆ ಟೈಮ್ನಲ್ಲೆಲ್ಲ ಮನೇಲಿ ಮಿಕ್ಸಿಲೇ ಆಡಿಸ್ಕೊಂಡ್ಬಿಟ್ಟು ಜರಡಿಯಿಂದ ಜರಡಿ ಮಾಡ್ಕೊತಿದ್ದೆ. ಸ್ವಲ್ಪ ತರಿ ಬಂದಿದ್ದು, ಒಂದು 2 time ಹಾಕ್ಕೊಳ್ಳೋ ಥರ. ಬಟ್ ಈ ಸರ್ತಿ ಸ್ವಲ್ಪ ಕ್ವಾಂಟಿಟಿ ಒಂದು 2 kgನೇ ಆಗೋಯ್ತು ಅಂತಲೇ ಹೇಳ್ಬೋದು. ಅಂದರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಪದೇ ಉರಿಯೋಕ್ಕಾಗಲ್ಲ ಅಂದ್ಬಿಟ್ಟೆ 2 time ಒಂದು 2 month ಆಗಂಗೆ ಮಾಡಿಕೊಂಡೆ. ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಿಮ್ಮನೆ ಹತ್ರ ಮಿಷಿನ್ಗೆ ಏನಾದರೂ 2 kg 1 kg ಹಾಕ್ತಾರೆ ಅಂದರೆ ಮಿಷಿನಲ್ಲೇ ಹಾಕಿಸ್ಕೊಳ್ಳಿ. ನನಗೆ ಈ ಏರಿಯಾದಲ್ಲಿ ಹೆಂಗೋ ಗೊತ್ತಿಲ್ಲ, ನಾವು ಮುಂಚೆ ಇದ್ದಿದ್ದ ಕಡೆ ಅಂತೂ ನಿಜವಾಗ್ಲೂ 1 kg 2 kg ಎಲ್ಲ ಮಿಷಿನ್ ಮಾಡಿಕೊಡ್ತಾ ಇರಲಿಲ್ಲ. ಇಲ್ಲಿ ಹೆಂಗೋ ಗೊತ್ತಿಲ್ಲ, ವಿಚಾರಿಸ್ಬೇಕು ಚಿಕ್ಕಮ್ಮನ್ನ, ನೋಡೋಣ. ಅದಾದಮೇಲೆ ಈಗ ಅದು ಆರ್ಕೊಂಡ್ಮೇಲೆ ಮಿಷಿನ್ ಮಾಡಿಸ್ಕೊತೀನಿ. ಸ್ವಲ್ಪ ಹೊಟ್ಟೆಗೆ ಊಟ ತಿಂದ್ಬಿಟ್ಟು ಒಂದು 2 hours ರೆಸ್ಟ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ಇನ್ನು ನಮ್ಮ ಅಮ್ಮು ಕತೆ ಹೇಳೋದಾಯ್ತಂದರೆ ನೋಡಿ, ಅಮ್ಮು ಬಂಗಾರಿ, ಅವಳಿಗೆ ಅದೇ ಚಟ್ನಿ ಸರ್ವಿಂಗ್ ಬೌಲು ಏನಾದರೂ ಸಿಕ್ಬಿಟ್ರೆ ಮತ್ತೆ ಇನ್ನೇನು ಬೇಡ ಆಗೋಗುತ್ತೆ. ಅದ್ರ ಜೊತೆ ಹಿಂಗೆ ಆಟ ಆಡ್ಕೊಂತ, ಅದಕ್ಕೆ ಸೌಂಡ್ ಮಾಡೋ ವಸ್ತುಗಳಾಗಬೇಕು. ಚಾವಿ ಸೌಂಡ್ ಮಾಡೋ ವಸ್ತುಗಳಾದರೆ ಅದ್ರ ಜೊತೆ ಕಚ್ಕೊಂಡು ಆಡ್ಕೊಂಡು ಇರ್ತಾಳೆ. ಕಿಚನ್ಗೆ ಹೋಗ್ಬಿಟ್ಟು ಚಟ್ನಿ ಸರ್ವಿಂಗ್ ಬೌಲ್ನ ಎತ್ಕೊಂಡು ಬಂದಿದ್ದಾಳೆ. ಇವಾಗ ನಾನದು ಎಲ್ಲ ಹುರಿದ್ನಲ್ವಾ, ಕೆಳಗಡೆ ಎತ್ತಿಕ್ಕಣ ಅಂದ್ಬಿಟ್ಟು ಇಟ್ಟಿದ್ದೆ, ಅವಳಿಗೆ ಸಿಕ್ಬಿಟ್ಟಿದೆ ಕೈಗೆ. ಇವಾಗ ಅದನ್ನ ಇಟ್ಕೊಂಡು ಅದ್ರಲ್ಲಿ ತುಂಬ ಹೊತ್ತು ಆಟ ಆಡ್ತಾಳೆ. ಅವಳಿಗೆ ಸಮಾಧಾನ ಆಗೋವರೆಗೂ ಆಟ ಆಡ್ತಾಳೆ.
ಊಟ ಕೂಡ ಇಟ್ಟಿದ್ದೀನಿ ಅವಳಿಗೆ 12 ಗಂಟೆಗೆ 12:30ಗೆಲ್ಲ ಇಟ್ಟಿದ್ದೀನಿ ತಿನ್ಕೊಳ್ಳಿ ಅಂದ್ಬಿಟ್ಟು. ಇನ್ನು ಊಟನೂ ತಿಂದಿಲ್ಲ, ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟವಳೆ. ಹಾಗಾಗಿ ನಾನು ಡಿಸ್ಟರ್ಬ್ ಏನು ಮಾಡ್ತಿಲ್ಲ. ನಾನು ಊಟ ಮಾಡ್ಕೊಂಡು ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಆಯಿತಾ. ಟೈಮ್ ಬಂದು 6 ಆಗಿಬಿಟ್ಟಿದೆ. ಇವಾಗ ಎದ್ದ 5 ಗಂಟೆಗೆ ಸ್ವಲ್ಪ ಫೋನ್ ಬಂತು, ಫೋನ್ ಜೊತೆ ಮಾತಾಡ್ಕೊತ ಕೂತಿದ್ದೆ. ಫ್ರೆಂಡ್ಸ್ ಹುರಿದಿದ್ನಲ್ವ ಎಲ್ಲ ಸಪ್ರೇಟಾಗಿದ್ದಿದ್ದನ್ನ ನೀಟಾಗಿ ಆರ್ಕೊಂಡಿದೆ. ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮಿಷಿನಿಗೆ ಉಟ್ಕೊಳ್ಸೋದು ಅಂತಲೂ ಗೊತ್ತಾಗ್ತಾ ಇಲ್ಲ, ಇಲ್ಲಾಂದರೆ ಮಿಕ್ಸಿಲಿ ಮಾಡ್ಕೊಳ್ಳೋದು ಅಂತಲೂ ಗೊತ್ತಾಗ್ತಿಲ್ಲ. 2 kg ಜಾಸ್ತಿ ಇದೆ. ಹಂಗಾಗಿ ಫ್ರೆಂಡ್ಸ್ ಇದನ್ನು ಪೌಡ್ರ್ ಮಾಡಿಸ್ಕೊಂಡು ಜಲ್ದಿ ಮಾಡಿಕೊಂಡ್ರೆ ರಾಗಿ ಗಂಜಿ ಪೌಡರ್ ರೆಡಿ ಆಗುತ್ತೆ. ಹೆಲ್ತಿ ಅಂತಲೇ ಹೇಳ್ಬೋದು, ತುಂಬ ಹೆಲ್ತಿಗೆ ಒಳ್ಳೆಯದು. ರಾಗಿ ಗಂಜಿ ಪೌಡರ್ನ ಟ್ರೈ ಮಾಡಿ. ನಿಮಗೇನಾದರೂ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ವಿಡಿಯೋಗೆ ಬಂದರೆ ಆಯಿತಾ. ಇವಾಗ ಎದ್ದಿರೋದು ಸ್ವಲ್ಪ ಲೇಟು, ಎದ್ದು ಕಟ್ ಮಾಡಿಟ್ಟೆ ಪಲ್ಯಕ್ಕೆ ಅಂದ್ಬಿಟ್ಟು. ಪಲ್ಯ ಮಾಡಿಕೊಂಡು ರಸಮ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಊಟಕ್ಕೆ. ಮಧ್ಯಾಹ್ನ ಮಾಡಿರೋ ರೈಸ್ ಹಂಗೆ ಇದೆ, ಅಪ್ಪು ಊಟಕ್ಕೆ ಬಂದಿಲ್ಲ ಫ್ರೆಂಡ್ಸ್. ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಆದಮೇಲೆ ಒಂದು ದೇವ್ರ ನಾಮ ಹಾಕ್ಕೊಂಡು ಕೇಳ್ಕೊತಾ ಒಂದು 5 ನಿಮಿಷ ಕೂತಿದ್ದೀನಿ. ಬಾಗಿಲೆಲ್ಲ ರಂಗೋಲಿ ಹಾಕಿ ನೀಟಾಗಿ ರೆಡಿ ಮಾಡಿದ್ದೆ. ಅದಾದಮೇಲೆ ದೀಪ ಕೂಡ ಹಚ್ಚಿದ್ದೀನಿ. ದೀಪ ಕೂಡ ಹಚ್ಚಾಗಿದೆ. ಈ ಕಡೆ ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆಗೆ ರೆಡಿ ಮಾಡ್ಕೊತೀನಿ. ಪೂಜೆ ಮಾಡಿಬಿಟ್ರೇನೋ ಸಮಾಧಾನ. ಅಮ್ಮ ಊಟ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು. ಎಷ್ಟು ಕೊಬ್ಬು ಮಾಡಿ ಹಾಕಿರೋ ಊಟ ಎಲ್ಲ ಹಂಗೆ ಇದೆ. ಹಂಗೆ ಇರು, ನೀನು ಊಟ ಮಾಡಿಬಿಡ ಆಯಿತಾ. ಗುಡ್ ಗರ್ಲ್ ಅಂತೂ ಅಲ್ಲ, ಬ್ಯಾಡ್ ಗರ್ಲ್. ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ರಸಮ್ ಮಾಡ್ತೀನಿ. ಮಧ್ಯಾಹ್ನ ಮಾಡಿರೋ ರೈಸ್ ಪೂರ ಹಂಗೆ ಇದೆ ಫ್ರೆಂಡ್ಸ್. ಹಂಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಯಾವುದೋ ಒಂದು ಟೆನ್ಷನ್ ಆಗಿಬಿಟ್ಟು 1-2 ಅವರ್ ಮೈಂಡ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟು ಇವಾಗ ಅಡುಗೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಒಂದು ಕಡೆ ಟೊಮೊಟೊ ಕೂಡ ಬೇಯಿಸ್ಬಿಟ್ಟಿದ್ದೀನಿ ರಸಮ್ಗೆ. ಸೊ ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಇವತ್ತು ಊಟಕ್ಕೆ. ಫ್ರೆಂಡ್ಸ್ ಟೈಮು 9 ಗಂಟೆ ಆಗಿದೆ. ಊಟಕ್ಕೆ ಇವತ್ತು ಏನೆಲ್ಲ ಮಾಡ್ಕೊಂಡಿದ್ದೆ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ನಂದು ಊಟ ಮುಗೀತು ಫ್ರೆಂಡ್ಸ್ ಆಗಲೇ. ಬೆಂಡೆಕಾಯಿ ಪಲ್ಯ, ರಸಮ್ಮು, ರೈಸ್ಗೆ ರಸಮ್ಮು ಮತ್ತು ರೈಸು. ಇದು ಕಡೆ ಗಂಜಿ ಕೂಡ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಇವತ್ತು ನಮ್ಮದು ಲಂಚ್ಗೆ ಈ ಥರ ಮಾಡ್ಕೊಂಡಿದ್ದೀನಿ. ಕಿಚನ್ ಕೂಡ ಮಾರ್ನಿಂಗ್ ಹೊತ್ತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಕಿಚನ್ ಪೂರ ಕ್ಲೀನ್ ಮಾಡಿದ್ದೀನಿ. ನಾಳೆ ಚಾರ್ವಿಕ್ ಸ್ನಾನ ಮಾಡಿಸೋದಿರೋದ್ರಿಂದ ಯಾವ ಕೆಲಸ ಆಗಲ್ಲ. ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಿಬಿಡ್ತೀನಿ. ಸುಸ್ತು ಅನ್ನಿಸ್ತೈತೆ. ಅಪ್ಪು ಬಂದಿಲ್ಲ, ಅಪ್ಪು ಬರೋದು ಲೇಟ್ ಆಗುತ್ತಂತೆ, 10-10:30 ಆಗುತ್ತಂತೆ. ಹಾಗಾಗಿ ಅಪ್ಪುಗೇನು ಕಾಯಲ್ಲ ನಾನು. ಇವತ್ತಿನ ವ್ಲಾಗ್ಸು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.